ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಕೆಎಲ್ ರಾಹುಲ್ ಶತಕ ಸಿಡಿಸಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೀತಾ ಇದೆ. ಈ ಶತಕ ಕೆಎಲ್ ಪಾಲಿಗೆ ತುಂಬಾನೇ ಸ್ಪೆಷಲ್ ಆಗಿದೆ. ಯಾಕಂದ್ರೆ ಬರೋಬ್ಬರಿ 3211 ದಿನಗಳ ನಂತರ ಭಾರತದಲ್ಲಿ ಶತಕ ಗಳಿಸಿದ್ದಾರೆ. 2016ರಲ್ಲಿ ಇಂಗ್ಲೆಂಡ್ ವಿರುದ್ಧ ಚೆನ್ನೈನಲ್ಲಿ 199 ರನ್ಸ್ಗಳನ್ನು ಕಲೆ ಹಾಕಿದ್ದ ರಾಹುಲ್ ಈಗ ತವರಿನಲ್ಲಿ 2ನೇ ಶತಕ ಬಾರಿಸಿದ್ದಾರೆ. ಒಟ್ಟಾರೆ ಟೆಸ್ಟ್ ವೃತ್ತಿ ಜೀವನದ 11ನೇ ಶತಕವಿದಾಗಿದೆ. ಏಷ್ಯಾ ಕಪ್ ಟೂರ್ನಿಯ ಹೀರೋ ಅಭಿಷೇಕ್ ಶರ್ಮಾ ಈಗ ತಮ್ಮ ಗುರು ಯುವರಾಜ್ ಸಿಂಗ್ ನೀಡಿದಂತ ತರಬೇತಿ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ನಾವೆಲ್ಲ ಯುವಿ ಬಳಿ ಟ್ರೈನಿಂಗ್ಗೆ ಹೋಗ್ತಾ ಇದ್ವು. ಆ ಟೈಮಲ್ಲಿ ನಾನು IPLನಲ್ಲಿ ಸ್ಥಿರವಾಗಿರಲಿಲ್ಲ. ಪ್ಲೇಯಿಂಗ್ 11ನಲ್ಲೂ ಕೂಡ ಚಾನ್ಸ್ ಸಿಗ್ತಾ ಇರಲಿಲ್ಲ. ಶುಭ್ಮನ್ ಗಿಲ್ ಅದಾಗಲೇ ಭಾರತ ತಂಡಕ್ಕಾಗಿ ಆಡ್ತಾ ಇದ್ರು. ಆ ಟೈಮಲ್ಲಿ ಯುವರಾಜ್ ಸಿಂಗ್, ನಾನು ನಿನ್ನನ್ನು ರಾಜ್ಯ ತಂಡಕ್ಕಾಗಲಿ ಅಥವಾ IPL ತಂಡಕ್ಕಾಗಲಿ ಸಿದ್ಧಪಡಿಸ್ತಾ ಇಲ್ಲ. ನಾನು ನಿನ್ನನ್ನು ಭಾರತಕ್ಕಾಗಿ ಪಂದ್ಯಗಳನ್ನು ಗೆಲ್ಲೋಕೆ ಸಿದ್ಧಪಡಿಸ್ತಾ ಇದ್ದೇನೆ. ಮುಂದಿನ 2-3 ವರ್ಷಗಳಲ್ಲಿ ಇದು ನಡೆಯುತ್ತೆ ಎಂದಿದ್ರು. ಆ ಕ್ಯಾಂಪ್ ನಂತರ ನನ್ನ ಗುರಿ ಬೇರೆ ಆಯಿತು ಅನ್ನೋದು ನನಗೆ ಅರಿವಾಯಿತು ಎಂದಿದ್ದಾರೆ. ಏಷ್ಯಾ ಕಪ್ನಲ್ಲಿ ಗೆದ್ರು ಕೂಡ ಭಾರತಕ್ಕೆ ಟ್ರೋಫಿ ಕೊಡೋದೇ ಹೊತ್ತೊಯ್ದಿದ್ದಂಥ ACC ಅಧ್ಯಕ್ಷ ಮೊಯ್ಸಿನ್ ನಖ್ವಿಗೆ ಈಗ ಪಾಕಿಸ್ತಾನದ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಜುಲ್ಫಿಕರ್ ಅಲಿ ಭುಟ್ಟೋ ಎಕ್ಸಲೆನ್ಸ್ ಚಿನ್ನದ ಪದಕವನ್ನು ನೀಡಲಾಗ್ತಾ ಇದೆ. 2025ರ ಏಷ್ಯಾ ಕಪ್ ಫೈನಲ್ನಲ್ಲಿ ನಖ್ವಿ ದೃಢ ಮತ್ತು ದಿಟ್ಟ ನಿಲುವನ್ನು ತೋರಿಸಿದ್ರು. ಒತ್ತಡದ ನಡುವೆ ಕೂಡ ತಮ್ಮ ನಿಲುವನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಬಿಲ್ಡಪ್ ಕೊಡಲಾಗ್ತಾ ಇದೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಕರಾಚಿಯಲ್ಲಿ ನಡೆಯಲಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ACC ಸಭೆಯಲ್ಲಿ ನಖ್ವಿ BCCIಗೆ ಕ್ಷಮೆ ಕೇಳಿದ್ದಾರೆ ಎಂದು ವರದಿಯಾಗಿತ್ತು. ಆದರೆ ಪ್ರಶಸ್ತಿ ಘೋಷಣೆಯಾದ ಬೆನ್ನಲ್ಲೇ ನಖ್ವಿ ನಾನು ಕ್ಷಮೆ ಕೇಳೇ ಇಲ್ಲ ಅಂತ ಉಲ್ಟಾ ಹೊಡೆದಿದ್ದಾನೆ. ಏಷ್ಯಾ ಕಪ್ನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ನೋ ಶೇಕ್ ಹ್ಯಾಂಡ್ ಪಾಲಿಸಿ ಮಹಿಳಾ ಏಕದಿನ ವಿಶ್ವಕಪ್ನಲ್ಲೂ ಕೂಡ ಮುಂದುವರಿಯಲಿದೆ. ಭಾರತದ ಆಟಗಾರ್ತಿಯರು ಪಾಕಿಸ್ತಾನದ ಆಟಗಾರ್ತಿಯರಿಗೆ ಹಸ್ತಲಾಘವ ಮಾಡೋದಿಲ್ಲ. BCCI ಈ ಬಗ್ಗೆ ಸೂಚನೆ ನೀಡಿದೆ. ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಏಷ್ಯಾ ಕಪ್ ಟೂರ್ನಿಯಲ್ಲಿ 3 ಸಲ ಮುಖಾಮುಖಿಯಾಗಿದ್ದು. ಆದರೆ 3 ಬಾರಿ ಕೂಡ ಭಾರತೀಯ ಆಟಗಾರರು ಪಾಕಿಸ್ತಾನಿಯರ ಕೈಕುಲುಕಿರಲಿಲ್ಲ. ಭಾನುವಾರ ಈಗ ಮಹಿಳಾ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಹಾಗೆ ಭಾರತ ಮುಖಾಮುಖಿಯಾಗಲಿವೆ. ICC ಮಹಿಳಾ ವಿಶ್ವಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡಕ್ಕೆ ಬಾಂಗ್ಲಾದೇಶದ ಆಟಗಾರ್ತಿಯರು ನೀರು ಕುಡಿಸಿದ್ದಾರೆ. ಟಾಸ್ ಗೆದ್ದ ಪಾಕಿಸ್ತಾನ ನಾಯಕಿ ಫಾತಿಮಾ ಸನಾ ಮೊದಲು ಬ್ಯಾಟಿಂಗ್ ಅನ್ನು ಮಾಡೋಕೆ ನಿರ್ಧಾರ ಮಾಡಿದ್ರು. ಆದರೆ ಕೇವಲ 38.3 ಓವರ್ಗಳಲ್ಲಿ 129 ರನ್ಗಳಿಗೆ ಆಲ್ಔಟ್ ಆಗಿದ್ರು. ಈ ಸುಲಭ ಗುರಿ ಬೆನ್ನಟ್ಟಿದಂತ ಬಾಂಗ್ಲಾದೇಶ 31.1 ಓವರ್ಗಳಲ್ಲೇ 3 ವಿಕೆಟ್ ಕಳ್ಕೊಂಡು ಟಾರ್ಗೆಟ್ ಅನ್ನ ರೀಚ್ ಆಗಿದೆ. ಪಾಕಿಸ್ತಾನದ ಮಾಜಿ ಸ್ಪಿನ್ನರ್ ಸಯೀದ್ ಅಜ್ಮಲ್ 2009ರಲ್ಲಿ ಅಂದಿನ ಪಾಕ್ ಪ್ರಧಾನಿ ಮಾಡಿದಂತ ಮೋಸವನ್ನ ಬಿಚ್ಚಿಟ್ಟಿದ್ದಾರೆ. 2009ರ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡ ಚಾಂಪಿಯನ್ ಆಗಿತ್ತು. ಯೂನಿಸ್ ಖಾನ್ ನೇತೃತ್ವದಲ್ಲಿ ಪಾಕಿಸ್ತಾನ ಶ್ರೀಲಂಕಾವನ್ನ ಫೈನಲ್ನಲ್ಲಿ ಸೋಲಿಸಿ T20 ವಿಶ್ವಕಪ್ನ 2ನೇ ಆವೃತ್ತಿಯನ್ನ ಜಯಿಸಿತ್ತು. ಇದೇ ಖುಷಿಯಲ್ಲಿ ಅಂದಿನ ಪಾಕ್ ಪ್ರಧಾನಿ ಯೂಸುಫ್ ರಾಜಾ ಗಿಲಾನಿ ಅವರಿಂದ ತಲಾ 25 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಪಡ್ಕೊಂಡಿದ್ರು. ಆದ್ರೆ ಆ ಹಣವನ್ನ ಪಡೆಯೋಕೆ ಸಾಧ್ಯವಾಗಿರಲಿಲ್ಲ. ಯಾಕಂದ್ರೆ ಆ ಚೆಕ್ ಬೌನ್ಸ್ ಆಗಿತ್ತು ಎಂದಿದ್ದಾರೆ. ಭಾರತ ಅಂಡರ್-19 ವರ್ಸಸ್ ಆಸ್ಟ್ರೇಲಿಯಾ ಅಂಡರ್-19 ನಡುವಿನ ಪಂದ್ಯದಲ್ಲಿ ಬೌಂಡ್ರಿ ಹಾಗೆ ಸಿಕ್ಸರ್ಗಳ ಮಳೆಗರೆದಿರುವಂತ ವೈಭವ್ ಸೂರ್ಯವಂಶಿ ಹೊಸ ದಾಖಲೆ ಬರೆದಿದ್ದಾರೆ. ಯೂತ್ ಟೆಸ್ಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಬಾರಿಸಿದ ಆಟಗಾರರ ಪಟ್ಟಿಯಲ್ಲಿ ವಿಶ್ವ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಯೂತ್ ಟೆಸ್ಟ್ ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ವಿಶ್ವ ದಾಖಲೆ ಈ ಹಿಂದೆ ಇಂಗ್ಲೆಂಡ್ನ ಜಾರ್ಜ್ ಬಾಟ್ಲೆಟ್ ಅವರ ಹೆಸರಿನಲ್ಲಿತ್ತು. 13 ಸಿಕ್ಸರ್ಗಳನ್ನ ಸಿಡಿಸಿದ್ರು. ಈಗ ವೈಭವ್ 15 ಸಿಕ್ಸರ್ಗಳನ್ನ ಬಾರಿಸಿ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಕ್ರಿಕೆಟ್ ಬಗ್ಗೆ MS ಧೋನಿ ಎಷ್ಟು ಡೆಡಿಕೇಟೆಡ್ ಅನ್ನೋದನ್ನ ಗುಜರಾತ್ ಟೈಟನ್ಸ್ನ ಸ್ಪಿನ್ನರ್ ಆಗಿರುವಂತಹ ಸಾಯಿ ಸುದರ್ಶನ್ ಹೇಳ್ಕೊಂಡಿದ್ದಾರೆ. ಕಿಶೋರ್ CSK ಪರ ಒಂದೇ ಒಂದು ಪಂದ್ಯ ಆಡಿದ್ರು ಕೂಡ ಧೋನಿ ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದಾರೆ. ಧೋನಿ ಅವರಿಂದ ಸೋಷಿಯಲ್ ಮೀಡಿಯಾದಿಂದ ಹೇಗೆ ದೂರ ಇರಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಧೋನಿ ತಮ್ಮ ಫೋನನ್ನ ತಮ್ಮ ಹೋಟೆಲ್ ಕೋಣೆಯಲ್ಲಿ ಬಿಟ್ಟು ಪಂದ್ಯಗಳಿಗೆ ಬರ್ತಾ ಇದ್ರು. ಇದು ನನಗೆ ಸ್ಫೂರ್ತಿ ನೀಡಿತ್ತು ಎಂದಿದ್ದಾರೆ. 2024ರಲ್ಲಿ T20 ವಿಶ್ವಕಪ್ ಆಯೋಜನೆ ಮಾಡಿದಂತ ಅಮೆರಿಕ ಕ್ರಿಕೆಟ್ ಸಂಸ್ಥೆ ಇದೀಗ ಸಂಪೂರ್ಣವಾಗಿ ದಿವಾಳಿಯಾಗಿದೆ. ICCಯ ಸದಸ್ಯ ಸಂಸ್ಥೆಯೊಂದು ದಿವಾಳಿ ಅಂತ ಘೋಷಣೆ ಮಾಡಿಕೊಂಡಿರೋದು ಇದೇ ಮೊದಲು. ಈ ಅನಿರೀಕ್ಷಿತ ನಡೆಯಿಂದ ಅಮೆರಿಕದ ಕ್ರಿಕೆಟ್ ಆಟಗಾರರ ಭವಿಷ್ಯ ನಿಜಕ್ಕೂ ಕೂಡ ಅತಂತ್ರವಾಗಿದೆ. USAC ನಿರ್ಧಾರವನ್ನ ACE ಕಟುವಾಗಿ ಟೀಕಿಸಿದೆ. ಇದು ರಾಜಕೀಯ ಉದ್ದೇಶ ಮತ್ತು ನಿರ್ದೇಶಕರ ವೈಯಕ್ತಿಕ ಹಿತಾಸಕ್ತಿಗಳಿಂದ ಪ್ರೇರಿತವಾಗಿರುವಂತಹ ನಿರ್ಧಾರ ಅಂತ ಆರೋಪ ಮಾಡಿದೆ. ಭಾರತ ಮತ್ತು ಶ್ರೀಲಂಕಾ ಆಯೋಜನೆ ಮಾಡಲಿರುವಂತಹ 2026ರ T20 ವಿಶ್ವಕಪ್ ಟೂರ್ನಿಗೆ 4 ವರ್ಷಗಳ ಬಳಿಕ ಜಿಂಬಾಬ್ವೆ ತಂಡ ಅರ್ಹತೆ ಪಡೆದಿದೆ. ಮೊದಲ ಬಾರಿಗೆ 20 ತಂಡಗಳು ಈ ಟೂರ್ನಿಯಲ್ಲಿ ಭಾಗಿಯಾಗಲಿವೆ.
ಇತ್ತೀಚೆಗೆ ನಮೀಬಿಯಾ ತಂಡ ತಾಂಜೇನಿಯಾವನ್ನ ಸೋಲಿಸಿ T20 ವಿಶ್ವಕಪ್ಗೆ ಅರ್ಹತೆ ಪಡೆದಿತ್ತು. ಈ ಮೂಲಕ 16ನೇ ತಂಡವಾಗಿದೆ. ಮತ್ತೊಂದು ಕಡೆ ಗುರುವಾರ ಜಿಂಬಾಬ್ವೆ ತಂಡ ಕೀನ್ಯಾವನ್ನ ಸೋಲಿಸಿ ಅರ್ಹತೆ ಪಡೆದಿದ್ದು 17ನೇ ತಂಡವಾಗಿದೆ. ಈಗ ಅರ್ಹತೆ ಪಡೆಯೋಕೆ ಇನ್ನೂ 3 ತಂಡಗಳಿಗೆ ಅವಕಾಶ ಇದೆ. T20 ವಿಶ್ವಕಪ್ ಟೂರ್ನಿ 2026 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.